ಅನ್ನಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ದಿಢೀರ್ ಅಂತ ಒಂದು 10ರಿಂದ 15 ನಿಮಿಷದಲ್ಲಿ ಮಾಡಬಹುದಾದಂಥ ಗರ್ಗರಿ ಚಕ್ಲಿನ ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಬಹಳ ಗರ್ಗರಿಯಾಗಿ ಬರುತ್ತೆ ಮತ್ತು ಅಷ್ಟೇ ಸ್ಮೂತಾಗೂ ಇರುತ್ತೆ. ನಾವು ನೆನೆಸ್ಕೊಂಡಿದ್ದ ತಕ್ಷಣ 10ರಿಂದ 15 ನಿಮಿಷದಲ್ಲಿ ಈ ಚಕ್ಲಿನ ಮಾಡ್ಕೋಬೋದು. ಬಹಳ ಸುಲಭ ಮಾಡೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಚಕ್ಲಿ ಮಾಡೋದಕ್ಕೆ ಒಂದು ಬೌಲ್ ಅಳತೆಯಲ್ಲಿ ಹುರ್ಗಡ್ಲೆನ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ. ಇದನ್ನು ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೊಂಬಂದಿದ್ದೀನಿ. ತುಂಬ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಏನಾದ್ರು ಸ್ವಲ್ಪ ತರಿ ಇತ್ತು ಅಂದರೆ ಮತ್ತೆ ಇನ್ನೊಂದು ಸರಿ ನೀವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಇದನ್ನು ಅಗಲವಾಗಿರೋವಂಥ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟಿನ ಪುಡಿನ ಅಗಲವಾಗಿರೋವಂಥ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಗಲವಾಗಿರೋವಂಥ ತಟ್ಟೆ ಬಳಸಿದ್ರೆ ಹಿಟ್ಟು ಕಲಸೋದಕ್ಕೆ ಚೆನ್ನಾಗಾಗುತ್ತೆ. ಅದೇ ಬೌಲ್ ಅಳತೆನಲ್ಲೇ 3 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಯಾವ ಅಕ್ಕಿ ಹಿಟ್ಟನ್ನ ಬಳಸ್ತೀರೋ ನೀವು ಅದೇ ಅಕ್ಕಿ ಹಿಟ್ಟನ್ನ ಬಳಸಿದ್ರೆ ಒಳ್ಳೆಯದು. 3 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಈ ಟೈಮಲ್ಲಿ ನಾನು ಒಂದು ದೊಡ್ಡ ಗ್ಲಾಸಷ್ಟು ನೀರನ್ನ ಕಾಯಕ್ಕೆ ಇಡ್ತಾ ಇದ್ದೀನಿ. ನಾನಿಲ್ಲಿ ಹಿಟ್ಟು ಕಲಸೋದಕ್ಕೆ ಬಿಸಿ ನೀರು ಹಾಕ್ಕೊಳ್ಳೋದು, ಅದಕ್ಕೋಸ್ಕರ. ಈ ಟೈಮಲ್ಲಿ ನಾನಿಲ್ಲಿ ಹಿಟ್ಟಿಗೆ ಒಂದು ಅರ್ಧ ಸ್ಪೂನಷ್ಟು ಓಮ್ ಕಾಳು ಹಾಕ್ಕೊಂಡೆ. 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಚಿಲ್ಲಿ ಪುಡಿ ಹಾಕ್ಕೊಂಡೆ. 1 ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಒಂದು 1/4 ಚಮಚದಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಚಕ್ಲಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಜೀರ್ಣ ಕೂಡ ಚೆನ್ನಾಗಾಗುತ್ತೆ. 2 ಸ್ಪೂನಷ್ಟು ಬಿಳಿ ಎಳ್ಳನ್ನು ಬಳಸ್ತಾ ಇದ್ದೀನಿ. ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಹಾಗೇ ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಬಟ್ಲಷ್ಟು, ಸಣ್ಣ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಷ್ಟು ತುಪ್ಪನ ಕಾಯಿಸಿ ಇಟ್ಕೊಂಡಿದ್ದೆ. ಬಿಸಿಯಾಗಿರೋವಂಥ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಬಿಸಿಯಾಗಿರಬೇಕು. ನೀವು ತುಪ್ಪದ ಬದಲು ಎಣ್ಣೆ ಸಹ ಬಳಸ್ಬೋದು. ಎಣ್ಣೆ ಒಂದು ಅರ್ಧ ಬಟ್ಲು ಕಾಯಿಸಿರೋವಂಥ ಎಣ್ಣೆನ ಹಾಕಿದ್ರೆ ಆಯಿತು. ತುಪ್ಪ ಹಾಕ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಕೈಯಿಂದ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡೆ ಬಿಸಿ ಇದ್ದಿದ್ದರಿಂದ. ಈಗ ಕೈಯಿಂದ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಉಂಡೆ ಕಟ್ಕೊಳ್ತಾ ಇದ್ದೀನಿ. ಈ ಥರ ಉಂಡೆ ಆಗಬೇಕು. ಅದು ಆಗಿಲ್ಲ ಅಂದರೆ ನೀವು ಇನ್ನೊಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಬಿಸಿ ಮಾಡಿ ಹಾಕ್ಕೋಬೇಕಾಗತ್ತೆ. ಈಗ ಕಾಯ್ದಿರೋವಂಥ ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ತೀನಿ. ಚಪಾತಿ ಹಿಟ್ಟನ್ನ ನಾವು ಯಾವ ರೀತಿ ಕಲಿಸ್ಕೊಳ್ತೀವೋ ಆ ರೀತಿ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪನೇ ನೀರನ್ನ ನಾವು ನೋಡ್ಕೊಂಡು ಹಾಕ್ಕೋಬೇಕು. ಒಂದೇ ಸರಿ ನೀರನ್ನ ಹಾಕ್ಕೊಂಡ್ರೆ ತುಂಬ ತೆಳು ಆಗಿಬಿಡುತ್ತೆ ಮತ್ತು ತುಂಬ ಗಟ್ಟಿನೂ ಕಲಿಸ್ಕೋಬಾರ್ದು. ನಾವು ಈ ರೀತಿ ಮೊದಲು ಸ್ಪೂನಲ್ಲಿ ಕಲಿಸ್ಕೊಂಡು ಆ ನಂತರ ಕೈಯಿಂದ ಹಿಟ್ಟನ್ನ ನಾದ್ಕೋಬೇಕಾಗತ್ತೆ. ಅದಕ್ಕೆ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಅದಕ್ಕೆ ಚಪಾತಿ ಹಿಟ್ಟಿನ ಅದಕ್ಕೆ ಅಂದರೆ ತುಂಬ ಗಟ್ಟಿನೂ ಇರಬಾರ್ದು, ಹಾಗೆಯೇ ತುಂಬ ತೆಳ್ಳಗೂ ಇರಬಾರ್ದು. ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ನಾವೆಷ್ಟು ಚೆನ್ನಾಗಿ ಚಪಾತಿ ಥರ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಚಕ್ಲಿ ಒತ್ತೋದಕ್ಕೆ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು. ಈ ರೀತಿ ನಾದ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಒಂದು 2 ನಿಮಿಷ ನಾದ್ಕೊಂಡ್ರೂ ಸಾಕು ಫಾಸ್ಟಾಗೆ. ಈಗ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಈಗ ನಾನು ಚಕ್ಲಿ ಹೋಳನ್ನ ತೊಗೊಂಡಿದ್ದೀನಿ ಚಕ್ಲಿ ಒತ್ತೋದಕ್ಕೆ. ನಾನಿಲ್ಲಿ ಸ್ಟಾರ್ ಪ್ಲೇಟ್ನ ಬಳಸ್ತಾ ಇದ್ದೀನಿ. ಅದನ್ನು ಚಕ್ಲಿ ಒಳಗೆ ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಎಣ್ಣೆ ಹಾಕ್ಕೊಂಡು ನಾವು ಹಿಟ್ಟು ಹಾಕ್ಕೊಂಡ್ರೆ ಹಿಟ್ಟು ಒಳಗೆ ಅಂಟ್ಕೊಳ್ಳೋದಿಲ್ಲ. ಎರಡಕ್ಕೂ ನೀಟಾಗಿ ಎಣ್ಣೆನ ಹಚ್ಕೊಂಡಿದ್ದೀನಿ. ಈಗ ಒಂದು ಕೈ ಹಿಡಿಯಷ್ಟು ಹಿಟ್ಟನ್ನ ತಗೊಂಡು ಅದರೊಳಗಡೆ ಚಕ್ಲಿ ಒಳಗೆ ಹಾಕ್ಕೊಂಡೆ ಫುಲ್ ಫಿಲಪ್ ಮಾಡ್ತೀನಿ. ಅದನ್ನು ನೀಟಾಗಿ ಈ ರೀತಿ ಮೇಲಿಂದ ಎಕ್ಸ್ಟ್ರಾ ಇರೋದನ್ನ ತೆಗೆದುಬಿಟ್ಟು ಹಿಟ್ಟನ್ನ ಈಗ ಒಂದು ಪ್ಲೇಟ್ ಮುಚ್ಚಿ ಇಡ್ತೀನಿ. ಹಿಟ್ಟನ್ನ ಜಾಸ್ತಿ ಒಣಗಿಸ್ಬಾರ್ದು. ಈಗ ಇನ್ನೊಂದು ಪ್ಲೇಟ್ ತೊಗೊಂಡು ಅದ್ರ ಮೇಲೆ ನಾನು ಚಕ್ಲಿನ ಒತ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ಒತ್ಕೋಬೋದು. ನಿಧಾನಕ್ಕೆ ಒತ್ಕೋಬೇಕಾಗತ್ತೆ. ಮತ್ತು ಲಾಸ್ಟಲ್ಲಿ ನಾವು ಎಂಡ್ ಮಾಡ್ತೀವಲ್ಲ ಅದನ್ನು ಸ್ವಲ್ಪ ಹಾಗೇ ಚಕ್ಲಿಗೆ ಪ್ರೆಸ್ ಮಾಡಿ ಬಿಡಬೇಕು. ಇಲ್ಲ ಅಂದರೆ ಚಕ್ಲಿ ಬಿಟ್ಕೊಬಿಡುತ್ತೆ ಬಾಯಿ.
ನೋಡ್ತಿರ್ಬೋದು ಚೆನ್ನಾಗಿ ಬಂದಿದೆ, ಒಂಚೂರು ಪೀಸ್ ಆಗಿಲ್ಲ. ನಾವು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡ್ರೆ ಈ ರೀತಿ ನಮಗೆ ಹಿಟ್ಟು ರೆಡಿ ಆಗುತ್ತೆ ಚಕ್ಲಿ ಒತ್ತೋದಕ್ಕೆ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ನೀಟಾಗಿ ಎತ್ಕೊಂಡು ಒಂದೊಂದನ್ನೇ ಎತ್ಕೊಂಡು ಬಿಟ್ಕೋತೀನಿ ಎಣ್ಣೆಗೆ. ಈ ರೀತಿ ಬಬಲ್ಸ್ ಬರುತ್ತೆ, ಎಣ್ಣೆಗೆ ಹಾಕಿದ ತಕ್ಷಣ ಈ ಥರ ಬಬಲ್ಸ್ ಬರುತ್ತೆ. ಈ ಬಬಲ್ಸ್ ಎಲ್ಲಿ ತನಕ ಇರೋದಿಲ್ವೋ ಅಲ್ಲಿ ತನಕ ಅದು ಕಾಯ್ದಿಲ್ಲ ಅಂತ ಅರ್ಥ, ಅಂದರೆ ಚಕ್ಲಿ ಚೆನ್ನಾಗಿ ಫ್ರೈ ಆಗಿಲ್ಲ ಅಂತ ಅರ್ಥ. ಚಕ್ಲಿ ಚೆನ್ನಾಗಿ ಫ್ರೈ ಆದರೆ ಈ ಬಬಲ್ಸ್ ಎಲ್ಲ ಮಾಯ ಆಗಿಬಿಡುತ್ತೆ, ಅಂದರೆ ಬಬಲ್ಸ್ ಇರೋದಿಲ್ಲ. ಬಬಲ್ಸ್ ಇಲ್ಲ ಅಂದರೆ ಚಕ್ಲಿ ಚೆನ್ನಾಗಾಗಿದೆ ಅಂತ ಅರ್ಥ. ಎಲ್ಲ ಹಾಕ್ಕೊಂಡೆ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದೇ ಮೇಲ್ ಬರ್ತಾ ಇದೆ ನೋಡ್ತಿರ್ಬೋದು ನೀವು. ಚಕ್ಲಿ ಬೇಯ್ತು ಅಂದರೆ ಅದೇ ಮೇಲ್ ಬರುತ್ತೆ. ಈಗ ಇನ್ನೊಂದು ಸೈಡ್ನ ತಿರುವಾಕೊಳ್ತಾ ಇದ್ದೀನಿ. ಕಟ್ಟಾಗಿಬಿಡುತ್ತೆ, ಒಂದು ಸೈಡ್ ಚೆನ್ನಾಗಿ ಬೆಂದಾಗೇ ನಾವು ಇನ್ನೊಂದು ಸೈಡ್ ತಿರುವಾಕೋಬೇಕು. ಹಾಕಿದ ತಕ್ಷಣ ತಿರುವಾಕೋದ್ರೆ ಕಟ್ಟಾಗಿಬಿಡುತ್ತೆ ಚಕ್ಲಿಗಳು. ಈಗ ಆಲ್ಮೋಸ್ಟ್ 2 ಸೈಡು ಚೆನ್ನಾಗಿ ಬೇಯ್ತಾ ಇದೆ. ಈಗ ಆಗ್ತಾ ಇದೆ ನೋಡ್ತಿರ್ಬೋದು. ಈಗ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ, ಒಂಚೂರು ಬಬಲ್ಸ್ ಇಲ್ಲ. ಈಗ ಚಕ್ಲಿ ರೆಡಿ ಆಗಿದೆ, ನಾನು ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ಹಾಗೆ ಎಲ್ಲ ಚಕ್ಲಿಗಳನ್ನೂ ಒತ್ಕೊಂಡು ಫ್ರೈ ಮಾಡಿ ಇಟ್ಟಿದ್ದೀನಿ, ಅಂದರೆ ಕರೆದು ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು. ಒಂದು ಬಾಕ್ಸ್ ಅಷ್ಟು ಚಕ್ಲಿ ಈ ಅಳತೆನಲ್ಲಿ ಆಗಿತ್ತು. ಮುರಿದ್ರೆ ಹಾಗೇ ಕೈಯಿಂದ ಪ್ರೆಸ್ ಮಾಡಿದ್ರೆ ಪುಡಿ ಪುಡಿ ಆಗ್ತಾಯಿತ್ತು, ಅಷ್ಟು ಸಾಫ್ಟ್ ಆಗೋಯಿತ್ತು, ಅಷ್ಟೇ ಗರಿಗರಿ ಆಗೋಯಿತ್ತು. ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲ ಈ ಪ್ಲೇಟಲ್ಲಿ ಜೋಡಿಸಿದ್ದೀನಿ ನೋಡ್ತಿರ್ಬೋದು. ಬಹಳ ಟೇಸ್ಟಿಯಾಗಿತ್ತು, ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಷ್ಟೇ ಗರಿಗರಿಯಾಗಿತ್ತು. ನಾವು ಇದನ್ನು ಒಂದು ವಾರ ಇಟ್ಕೊಂಡು ತಿಂದರೂ ಏನೂ ಆಗೋದಿಲ್ಲ, ಅಷ್ಟೇ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಈ ರೀತಿ ಚಕ್ಲಿನ ಟ್ರೈ ಮಾಡಿ. ಈವ್ನಿಂಗ್ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು, ಮತ್ತು ಲಂಚ್ ಬಾಕ್ಸ್ಗೂ ಮಕ್ಕಳಿಗೆ ಇದನ್ನು ಕಳಿಸ್ಬೋದು. ಬಹಳ ಟೇಸ್ಟಿಯಾಗಿರುತ್ತೆ. ನಾನು ಮಾಡಿರೋ ಚಕ್ಲಿ ಏನಾದರೂ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.